ನಮಸ್ಕಾರ. ಇಲ್ಲಿಗೆ 21 ದಿನ ಆಯಿತು ನಮ್ಮ ಮಗನ ನೋಡಿ. ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಖುಷಿ ಆಗ್ತಿದೆ, ಒಂದು ಕಡೆ ಬೇಜಾರು, ಮತ್ತೆ ರಿಟರ್ನ್ ಬರಬೇಕಲ್ಲ ಅಂತ ಹೊರಟಿದ್ದೀವಿ. ಇವಾಗ ತುಮಕೂರಲ್ಲಿದ್ದೀವಿ. ತುಮಕೂರು ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಕಡೂರಿಗೆ ಟ್ರೈನಲ್ಲಿ ಹೋಗಬೇಕು. ಸೊ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದರಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ವಿಡಿಯೋಗಳನ್ನ ನೋಡ್ಬೋದು. ಸೊ ಇವತ್ತಿಗೆ 21 ದಿನ ಆಯಿತು ನಮ್ಮ ಒಂದನ್ನು ನೋಡಿ. ಜಶ್ವಿತನ್ನ 2 ಇಯರ್ಸಿಂದ ನಮ್ಮ ಜೊತೆಲೇ ಇದ್ದ. ಸೊ ಇವಾಗ ಅವನು ಸ್ಕೂಲ್ ಕಾರ್ಮೆಂಟಿಗೆ ಹೋಗ್ತಾ ಇದ್ದಾನೆ. ಸೊ ಅದರಿಂದ ಅಜ್ಜಿ ಊರಲ್ಲಿ ಬಿಟ್ಟಿದ್ದೀವಿ, ನಾವಿಬ್ಬರು ಇಲ್ಲೇ ಇದ್ದೀವಿ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀವಿ. ಅಲ್ಲಿವರೆಗೂ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹಾಗೆ ರೈಲ್ವೆ ಸ್ಟೇಷನ್ ಕಡೆ ನಡ್ಕೊಂಡು ಮುಂದೆ ಬಂದ್ವಿ. ಅಪ್ಲಿಕೇಶನ್ ಏನೋ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಅಪ್ಲಿಕೇಶನ್ ಓಪನ್ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ಹಾಗೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಸ್ಟೇಷನ್ ಹತ್ರ ಹೋಗಿ ಒಳಗಡೆ ಟಿಕೆಟ್ ತೊಗೊಂಡ್ರೆ ಆಯಿತು ಅಂದ್ಕೊಂಡು ಸ್ಟೇಷನ್ ಒಳಗಡೆ ಹೋಗಿ ಟಿಕೆಟ್ ಕೌಂಟ್ರ್ ಹತ್ರ ಟಿಕೆಟ್ ತೊಗೊಂಡು ಅಲ್ಲಿಂದ ಪ್ಲ್ಯಾಟ್ಫಾರ್ಮ್ ಒಳಗಡೆ ಬಂದ್ವಿ. ಅಲ್ಲಿ ನೋಡಿದ್ರೆ ಆಲ್ರೆಡಿ ಒಂದು ಟ್ರೈನ್ ಬಂದು ನಿಂತಿತ್ತು. ಸೊ ತುಂಬಾ ರಶ್ ಇತ್ತು. ಹಾಗಾಗಿ ಬೇಡ ಬಿಡಿ, ನೆಕ್ಸ್ಟ್ ಟ್ರೈನಿಗೆ ಹೋಗೋಣ ಅಂತ ಮಿಸ್ಸಸ್ಸಿಗೆ ಹೇಳಿದೆ. ಅವರು ಅಂತ ಸರಿ ಆಯಿತು ಬಿಡಿ ಅಂತ ಹೇಳಿದ್ರು. ಹಾಗೆ ಮಾತಾಡ್ಕೊಂಡು ಮುಂದೆ ಬಂದ್ವಿ. ಸಾಟರ್ಡೆ ಸಂಡೇ ಅಂತೂ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ. ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಅಷ್ಟೊಂದೇನು ರಶ್ ಇರಲ್ಲ, ಆರಾಮಾಗಿ ಹೋಗ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಫೈನಲಿ ಟ್ರೈನ್ ಬಂತು. ಸೊ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಅಕ್ಕಪಕ್ಕ ಬೋಗಿಯಲ್ಲಿ ಏನಾದರೂ ಸೀಟ್ ಖಾಲಿ ಇರ್ಬೋದು ಅಂತ ನೋಡೋದಕ್ಕೆ ಟ್ರೈ ಮಾಡಿದೆ. ಬಟ್ ಎಲ್ಲ ಕಡೆ ಸೀಟೆಲ್ಲ ಫುಲ್ಲಾಗಿ ಹೋಗಿತ್ತು. ಅದರಿಂದ ನಾವು ಅಲ್ಲೇ ಕೆಳಗಡೆ ಕೂತ್ಕೊಂಡು ಫೈನಲಿ ಬ್ಲಾಗ್ನ ಕಂಟಿನ್ಯೂ ಇಲ್ಲ, ಫುಲ್ಲಾಗಿದೆ. ಫ್ರೆಶ್ ಗಾಳಿನ ತಗೊಂಡು ನಿಂತ್ಕೊಂಡು, ವೈಫಿಗಂತೂ ನಿಂತ್ಕೊಳಕ್ಕಾಗಲ್ಲ, ಕಾರಲ್ಲಿ ಅಂತಂದರೆ ಕೆಳಗಡೆ ಕೂತ್ಕೊಂಡು
ಫೈನಲಿ ಗೈಸ್ ನಾವು ಕಡೂರಿಗೆ ಬಂದಾಯಿತು. ಸೊ ನಾವು ನಮ್ಮ ಬಾಮೈದ ಬರ್ತಾನೆ ಅಂತ ಫೋನ್ ಮಾಡಿದ್ದ, ಹಾಗಾಗಿ ಕರ್ಕೊಂಡು ಹೋಗೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಅಲ್ಲೇ ಕೂತ್ಕೊಂಡಿದ್ವಿ. ಹಾಗೆ ನನ್ನ ಮಗನಿಗೆ ಏನೇನು ಇಷ್ಟ ಅದನ್ನೆಲ್ಲ ತೊಗೊಂಡು ಬಂದು ಕಾಯ್ತಾ ಕೂತಿದ್ವಿ. ನಾವು ಬಂದು ಅವ್ನು ಕೆಲಸ ಮಾಡೋ ಅಂಗಡಿ ಮುಂದೆ ಕೂತಿದ್ವಿ. ಆದರೆ ಮತ್ತೆ ಕಾಲ್ ಮಾಡಿಬಿಟ್ಟು ಅಲ್ಲೇ ಹಾಕಿದ್ದೀರಾ, ಹಿಂಗೆ ಬಸ್ ಸ್ಟ್ಯಾಂಡ್ ರೂಟಲ್ಲಿ ನಡ್ಕೊಂಬನ್ನಿ ಅಂತ ಹೇಳ್ದ. ಫೈನಲಾಗಿ ನಮ್ಮ ಬಾಮೈದ ಬಂದ, ಹಾಗೆ ಎತ್ಕೊಂಡು ಸೀದಾ ಊರ ಕಡೆ ಹೊರಟ್ವಿ. ಫೈನಲಿ ಗಾಯ್ಸ್ ನಾವು ಮರಡಿಹಳ್ಳಿ ಊರೊಳಗಡೆ ಎಂಟ್ರಿ ಅಂತೂ ಆಯಿತು. ಸೊ ನಾವು ಎಂಟ್ರಿ ಕೊಟ್ಟ ತಕ್ಷಣ ಅಕ್ಕಪಕ್ಕದವರು ರೆಸ್ಪಾನ್ಸ್ ಈ ಥರ ಇತ್ತು. ನಾವು ಬಂದಿದ್ದನ್ನು ನೋಡಿ ಕಂದ ಒಳಗಡೆ ಓಡೋಗ್ಬಿಟ್ಟ. ಹಾಗಾಗಿ ಸೊ ಅವನಿಗೆ ಒಳಗಡೆ ಹೋಗಿ ಮಾತಾಡ್ಸಿದ್ವಿ. ಫೈನಲಿ ಗೈಸ್ ಮನೆಗೆ ಬಂದು ರೀಚ್ ಆದ್ವಿ. ನಮಗಂತೂ ಕಂದನ್ನು ನೋಡಿ ತುಂಬಾ ಖುಷಿ ಆಯಿತು. ಯಾಕಂದರೆ 20 ಡೇಸ್ ಆದಮೇಲೆ ಅವನನ್ನು ನೋಡ್ತಾ ಇರೋದು. ಹೇಳಬೇಕು ಅಂತಂದರೆ ಅವನನ್ನು ಮಾತಾಡ್ಸೋದಕ್ಕೆ ಬೇಸಿಕ್ ಫೋನ್ ಬಿಟ್ಟರೆ ಆ್ಯಂಡ್ರಾಯ್ಡ್ ಫೋನ್ ಇಲ್ಲ. ಯಾಕಂದರೆ ಆ್ಯಂಡ್ರಾಯ್ಡ್ ಫೋನ್ ಬೇಕು ಅಂದರೆ ಅವ್ರ ಮಾಮ ಕೆಲಸದಿಂದ ನೈಟ್ ಬರಬೇಕು, ಆಮೇಲೆ ವೀಡಿಯೋ ಕಾಲ್ ಮಾಡಬೇಕು. ಅವ್ನು ವೀಡಿಯೋ ಕಾಲ್ ಮಾಡೋ ಟೈಮಲ್ಲಿ ನಾನು ಡ್ಯೂಟಿಗೆ ಹೋಗಿರ್ತೀನಿ. ಒಂದು ಟೈಮಲ್ಲಿ ನೈಟ್ ಶಿಫ್ಟ್ ಇರ್ತೀನಿ, ಒಂದೊಂದು ಟೈಮಲ್ಲಿ ಸೆಕೆಂಡ್ ಶಿಫ್ಟ್ ಇರ್ತೀನಿ. ಸೊ ಹಾಗಾಗಿ ಅವ್ನು ಕಾಲ್ ಮಾಡೋ ಟೈಮಲ್ಲಿ ನಾನು ಸಿಗೋಲ್ಲ. ಎಲ್ಲೋ ರೇರು ಅವನ ಜೊತೆ ನಾನು ಮಾತಿಗೆ ಸಿಗೋದು. ಸೊ ಹಾಗಾಗಿ ಅವನನ್ನು ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಇದು ನಂದು 2ನೇ ವ್ಲಾಗ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡ್ತಾ ಇರಿ, ನಮ್ಮನ್ನು ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಸದಾ ಕಾಲ ನಮ್ಮ ಜೊತೇಲಿ ಇರಬೇಕು. ಎಲ್ಲಾದರೂ ಹೊರಗಡೆ ಸಿಕ್ಕಿದಾಗ ಹಾಯ್ ಚೆನ್ನಾಗಿ ಮಾಡ್ತೀರಾ ಹೀಗೆ ಅಂತ ಏನಾದರೂ ಒಂದು ಸ್ವಲ್ಪ ಮಾತಾಡಿಸಿದಾಗ ನಮಗೂ ತೃಪ್ತಿ ಅಂತ ಅನಿಸುತ್ತೆ. ನಮ್ಮವ್ರು ನಮಗೆ ಆಗಲ್ಲ ಅಂಥ ಕಾಲ ಇದು. ಅದರಲ್ಲಿ ನಮಗೆ ಹೊಸಬ್ರು ಏನೋ ಒಂಥರ ಪ್ರೀತಿ ವಿಶ್ವಾಸ ತೋರಿಸಿದಾಗ ತುಂಬಾ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕಂಟೆಂಟ್ಗಳ್ನ ಮಾಡಬೇಕು ಅಂತ ನಮಗೂ ಅನಿಸುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ನನ್ನ ಉದ್ದೇಶ ಬಂದ್ಬಿಟ್ಟು ಏನಂತಂದರೆ, ಇವಾಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಮ್ಮದೇ ಆದಂಥ ಒಂದು ಹಳ್ಳಿ ಶೈಲಿಲಿ ಜನಗಳಿಗೆ ತಲುಪೋ ಹಾಗೆ ನೋಡಲಿ, ನಮ್ಮ ಕೈಲಾಗಿದ್ದು ನಾವು ಮಾಡಬೇಕಲ್ವ. ಏನು ಒಂದು ವೀಡಿಯೋ ಮಾಡ್ತಿದ್ದೀವಿ ಅಂತಂದರೆ ಅದು ಈಸಿ ಅಲ್ಲ. ಅದು ಆ್ಯಕ್ಚುಲಿ ಎಷ್ಟೊತ್ತು ಅಂತ ಹೇಗೆ ವೀಡಿಯೋ ಮಾಡ್ಕೊಂಡು ಹಿಂಗೆ ನಿಂತ್ಕೊಳ್ಳೋಕ್ಕಾಗುತ್ತೆ, ತುಂಬಾ ಕಷ್ಟ ಇರುತ್ತೆ. ಅದು ಒಂಥರ ಹೌದು ಕಷ್ಟನೇ, ಕಷ್ಟ ಇಲ್ಲದಿರೋದು ಎಲ್ಲೂ ಇಲ್ಲ. ಸೊ ಹಾಗಾಗಿ ನಮ್ಮದೇನಂತಂದರೆ ಹಳ್ಳಿ ವಾತಾವರಣನ ನಾವು ಡೈಲಿ ಏನು ರೂಟೀನ್ ನಾವು ಮಾಡ್ತೀವಿ ಅದನ್ನು ತೋರಿಸೋಣ ಅಂತ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ, ಅಷ್ಟೇ, ಇನ್ನೇನಿಲ್ಲ. ಸೊ ಆದರೆ ಎಲ್ರಿಗೂ ಒಳ್ಳೇದು ಮಾಡಿ.
ಒಳ್ಳೇದು ಬಯಸಿ ಪ್ರೀತಿ ವಿಶ್ವಾಸ ಬಿಟ್ಟರೆ ಬೇರೆ ಏನೂ ಇಲ್ಲ. ಮೊದಲಿಂದ ಹೇಳು ಎ ಬಿ ಸಿ ಹಾಂ ಹಾಂ ಸೆಡ್. ಹಾಂ ಸರಿ. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ವೆರಿ ಗುಡ್. ಶಾಣಕಂದ ನೀನು. ಆಮೇಲೆ ಸಂಡೇ ಮಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ. ವೆರಿ ವೆರಿ ಗುಡ್. ಹಾಂ ಆಮೇಲೆ ಇನ್ನೇನು ಹೇಳ್ತೀಯಾ? ಅದು ಹೇಳ್ದಲ್ಲ ಎ ಬಿ ಸಿ ಡಿ ಎಲ್ಲ ಹೇಳ್ದಲ್ಲ. ಎ ಫಾರ್ ಆಪಲ್, ಬಿ ಫಾರ್ ಬಾಲ್. ಅವನು ಹೇಳು. ಅದು ಬರಲ್ವ ಇನ್ನ? ಹೇಳ್ಕೊಟ್ಟಿಲ್ವಾ? ಹೇಳ್ಕೊಟ್ಟಿಲ್ವಾ? ಇಲ್ಲ. ಯಾಕೆ ಹೇಳ್ಕೊಟ್ಟಿಲ್ಲ? ಆಗಲೇ ಬಂದವ. ಏನಪ್ಪ ಅಜ್ಜಿ ಕರ್ಕೊಂಡು ಹೋಗ್ತೀಯಾ? ಹಾಗೆ ನೈಟ್ ಆದಮೇಲೆ ನಾನು ಮತ್ತು ಕಂದ ಹೊರಗಡೆ ಚಾಪೆ ಹಾಸ್ಕೊಂಡು ಅದು ಇದು ಮಾತಾಡ್ತಾ, ಆಮೇಲೆ ಅವ್ನ ಕಾರ್ಮೆಂಟಲ್ಲಿ ಏನೇನು ಹೇಳ್ಕೊಟ್ರು ಏನು ಅಂತೆಲ್ಲ ಕೇಳ್ಕೊಳ್ತಾ ಟೈಮ್ ಎಲ್ಲ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಆಚೆಗಡೆ ತಣ್ಣ ಗಾಳಿ ಬೀಸ್ತಾ ಇತ್ತು, ಹಾಗೆ ಎದುರುಗಡೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಚೆನ್ನಾಗಿ. ಸೊ ಹೀಗಿತ್ತು ಇವತ್ತಿನ ವ್ಲಾಗ್ಸ್. ಹೀಗೆ ಡೈಲಿ ನೋಡ್ತಾ ಇರಿ ನಮ್ಮ ಚಾನಲ್.